ಮೋಂಥಾ ಚಂಡಮಾರುತ ರಣರಕ್ಕಸ ಸೈಕ್ಲೋನ್ ಇದು. ಈ ಸೈಕ್ಲೋನ್ ಈಗ ಆಂಧ್ರ ಪ್ರದೇಶದಲ್ಲಿ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಒಡಿಶಾವನ್ನು ಕೂಡ ಈ ಸೈಕ್ಲೋನ್ ತಲುಪುವಂತಹ ನಿರೀಕ್ಷೆ ಇದೆ. ಒಡಿಶಾದಲ್ಲಿ ಚಂಡಮಾರುತದ ಎಫೆಕ್ಟ್ನಿಂದ ತುಂತುರು ಮಳೆ ಶುರುವಾಗಿದೆಯಂತೆ. ಒಡಿಶಾದಲ್ಲಿ ಈಗಾಗಲೇ 11,396 ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ ಸೈಕ್ಲೋನ್ನ ಭಯಕ್ಕೆ. ಒಡಿಶಾ ವಿಪತ್ತು ಪಡೆ 30 ತಂಡಗಳ ರಕ್ಷಣಾ ಕಾರ್ಯಕ್ಕೂ ಕೂಡ ಸಜ್ಜಾಗಿರುವಂಥದ್ದು. ಒಡಿಶಾದಲ್ಲೂ ಕೂಡ ಈ ಸೈಕ್ಲೋನ್ನ ಪರಿಣಾಮವನ್ನು ನಾವು ಗಮನಿಸ್ತಾ ಇದ್ದೀವಿ. ಕುಸಿದ ಮನೆಯ ಛಾವಣಿಗಳು, ಆ ಗಾಳಿಯ ತೀವ್ರತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಷ್ಟೋ ಮನೆಯ ಮೇಲ್ಛಾವಣಿಗಳು, ತಗಡಿನ ಮೇಲ್ಛಾವಣಿಗಳು ಹಾರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಂಧ್ರ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನು ಈ ಸೈಕ್ಲೋನ್ ಉಂಟು ಮಾಡಿತ್ತು. ಈಗ ಒಡಿಶಾದತ್ತ ಮುಖ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನೇ ಈಗ ಸೃಷ್ಟಿಸ್ತಾ ಇದೆ. ಹಾಗಾಗಿ ಒಡಿಶಾ ಸರ್ಕಾರ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಕರಾವಳಿ ತೀರದಲ್ಲಿದ್ದಂತಹ ಜನರನ್ನು ಸ್ಥಳಾಂತರಿಸುವಂತಹ ಕೆಲಸ ಕೂಡ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಸೃಷ್ಟಿಯಾಗಿರುವಂತಹ ಮೋಂಥಾ ಚಂಡಮಾರುತದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಕರ್ನಾಟಕದಲ್ಲಿ ಏನು ಎಫೆಕ್ಟ್ ಆಗ್ತಾ ಇದೆ ಅದನ್ನು ನೋಡೋಣ. ಈಗ ಕರ್ನಾಟಕ ಕರಾವಳಿ ಮೇಲೆ ಮೋಂಥಾ ಎಫೆಕ್ಟ್. ಉಡುಪಿ ಜಿಲ್ಲೆಯ ಕಾಪು ಕಡಲ ತೀರದಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅಲೆಗಳ ಹೊಡೆತಕ್ಕೆ ಮಟ್ಟು ಬೀಚ್ ತತ್ತರಿಸಿದೆ. ಸಮುದ್ರದಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದೆ. ಕಡಲು ಸಹಜವಾಗಿ ಪ್ರಕ್ಷುಬ್ಧಗೊಂಡಿದೆ. ಸಮುದ್ರ ತನ್ನ ಒಡಲಲ್ಲಿಟ್ಟಿರುವಂತಹ ಎಲ್ಲ ಅಂಶಗಳನ್ನು ಆಚೆ ಆಗಾಗ ಹಾಕ್ತಾ ಇರುತ್ತೆ. ಅದೇ ರೀತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿಯಲ್ಲಿ ಬೀಸ್ತಾ ಇದೆ. ರಭಸ ನೋಡಿ. ಸಮುದ್ರ ತೀರದಲ್ಲಿ ಕಟ್ಟೆಚ್ಚರವನ್ನು ಹವಾಮಾನ ಇಲಾಖೆ ರವಾನಿಸಿದೆ. ಈ ಸಂದರ್ಭದಲ್ಲಿ ಮೀನುಗಾರಿಕೆಗೆ ನಿಷೇಧವನ್ನು ಹೇರಲಾಗಿದೆ. ಜಿಲ್ಲಾಡಳಿತ ಕೂಡ ಅಷ್ಟೇ ಕಡಲ್ ಕೊರೆತದ ಕಾರಣಕ್ಕೋಸ್ಕರ ಸುತ್ತಮುತ್ತ ಏನಾದರೂ ನಿವಾಸಿಗಳಿದ್ರು ಅವರಿಗೂ ಎಚ್ಚರಿಕೆ ಕೊಡುವಂತಹ ಕೆಲಸ ಆಗಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಏಕಕಾಲದಲ್ಲಿ 2 ಚಂಡಮಾರುತಗಳು ಎದ್ದಿರುವಂಥದ್ದು. ಹಾಗಾಗಿ ಕಡಲು ಪ್ರಕ್ಷುಬ್ಧಗೊಂಡಿದೆ. ಅಲ್ಲಲ್ಲಿ ಮಳೆಯ ವಾತಾವರಣ ಸೃಷ್ಟಿಯಾಗ್ತಾ ಇರುವಂಥದ್ದು. ನಾವಿವಾಗ ಮಟ್ಟು ಬೀಚ್ನಲ್ಲಿದ್ದೇವೆ. ಇದು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಮಟ್ಟು ವ್ಯಾಪ್ತಿ. ಇಲ್ಲಿ 2006ರ ನಂತರ ಫಸ್ಟ್ ಟೈಮ್ ಇಲ್ಲಿ ಕಡಲ್ ಕೊರೆತ ಆಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಅಕ್ಕಪಕ್ಕದಲ್ಲಿ ಹಾಕಿದ್ದಾರೆ ಕಡಲ್ ಕೊರೆತವನ್ನು ತಪ್ಪಿಸೋದಕ್ಕೆ. ಆ ಎಲ್ಲ ಬಂಡೆ ಕಲ್ಲುಗಳನ್ನು ಸಮುದ್ರ ಆಪೋಷಣ ಪಡೆದಿರುವಂಥದ್ದು. ಭೂಮಿ ಬಿರುಕು ಬಿಟ್ಟಿದೆ. ತೆಂಗಿನ ಮರಗಳು ಕೂಡ ಸಮುದ್ರಕ್ಕೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಇನ್ನೇನು 5-10 ಮೀಟರ್ವರೆಗೆ ಸಮುದ್ರ ಏನಾದರೂ ಕೊರೆತ ಆದರೆ ಸಾಲು ಸಾಲು ತೆಂಗಿನ ಮರಗಳು ಅದು ಸಮುದ್ರಕ್ಕೆ ಬೀಳ್ತದೆ ಅನ್ನುವಂಥದ್ದು. ಅದರ ಪಕ್ಕದಲ್ಲೇ 10-20 ಮೀಟರ್ನಲ್ಲಿ ಒಂದು ರಸ್ತೆ ಇದೆ. ಇದನ್ನು ಮೀನುಗಾರಿಕಾ ರಸ್ತೆ ಅಂತೇಳಿ ಕರೀತಾರೆ. ಇಲ್ಲಿ ಜನ ಓಡಾಡೋದಕ್ಕೆ ಸುತ್ತಮುತ್ತ ಮನೆಗಳು ಕೂಡ ಈ ರಸ್ತೆಯನ್ನು ಬಳಸುವಂಥದ್ದು. ಹಾಗಾಗಿ ಜನ ಆತಂಕದಲ್ಲಿದ್ದಾರೆ. ಕಡಲಿನ ಅಬ್ಬರ ಇನ್ನಷ್ಟು ಜಾಸ್ತಿ ಆಗ್ತದೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಲಕ್ಷದ್ವೀಪದ ಸಮೀಪದಲ್ಲಿ ಒಂದು ಚಂಡಮಾರುತ ಎದ್ದಿದೆ. ವಾಯುಭಾರ ಕುಸಿತ ಆಗಿತ್ತು. ಇಲ್ಲಿ ಚಂಡಮಾರುತ ಎದ್ದು 3-4 ದಿವಸ ಫಿಶಿಂಗ್ ಚಟುವಟಿಕೆಗಳು ಇಲ್ಲ. ಈಗ ಬಂಗಾಳ ಕೊಲ್ಲಿಯಲ್ಲಿ ಮೋಂಥಾ ಚಂಡಮಾರುತ ಎದ್ದಿರೋದ್ರಿಂದ ಈ ಥರದ ಕಡಲು ಪ್ರಕ್ಷುಬ್ಧ ಆಗಿರುವಂಥದ್ದು. ಭಾರೀ ಗಾತ್ರದ ಅಲೆಗಳು, 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ, ಈ ಥರದ ವಾತಾವರಣ ಸೃಷ್ಟಿಯಾಗಬಹುದು. ಮೋಡ ಕವಿದ ವಾತಾವರಣ ಇದೆ. ಒಂದು ಲೆಕ್ಕದಲ್ಲಿ ಕಳೆದ 1-2-3 ದಿವಸ ಮಳೆಯನ್ನು ನೋಡಿದರೆ ಅದು ಜೂನ್ ಜುಲೈಯಲ್ಲಿ ಬರ್ತಾ ಇರುವಂತಹ ಗಾಳಿ ಮಳೆ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಜನ ಬಹಳ ಆತಂಕದಲ್ಲಿದ್ದಾರೆ. ನಮ್ಮ ಜೊತೆ ಲೋಕಲ್ ಮೀನುಗಾರರು ಮತ್ತು ನಿವಾಸಿಗಳಿದ್ದಾರೆ. ಸರ್, ಫಸ್ಟ್ ಟೈಮ್ ಬಹಳ ವರ್ಷದ ನಂತರ ಮಟ್ಟು ಬೀಚಲ್ಲಿ ಕಡಲ್ ಕೊರೆತ ಆಗಿದೆ ಅಂತ. ಹೌದು, 2006ರಲ್ಲಿ ಒಮ್ಮೆ ಆಗಿತ್ತಂತೆ, ಮತ್ತೆ 2025ರಲ್ಲಿ ಆದದ್ದು. ಸುಮಾರು ವರ್ಷಗಳಾದಮೇಲೆ ಈ ಥರ ಆಗ್ತಿರೋದು. ಅಂದರೆ ಇದು ಕಲ್ಲೆಲ್ಲ ಹಾಕಿದ್ರ ನಂತರ ಈ ಥರ ಎಲ್ಲ ಆಗ್ತುಂಟು. ಇಲ್ಲಿ ಹಾಕಿರಲಿಲ್ಲ, ಆ ಕಡೆ ಎಲ್ಲ ಹಾಕಿದ್ರು. ಮತ್ತು ತೆಂಗಿನ ಮರ ಎಲ್ಲ ಇತ್ತು, ಅದೆಲ್ಲ ಹೋಗಿದೆ. ಈಗ ಸಾಧಾರಣ ಮೋಂಥಾ ಚಂಡಮಾರುತದಿಂದಾಗಿ ಸಾಕಷ್ಟು ಅನಾಹುತಗಳಾಗ್ತಾ ಇದ್ದಾವೆ. ಅರಬ್ಬಿ ಸಮುದ್ರದ ಕರಾವಳಿ ಭಾಗದಲ್ಲಿ ಹೇಗಿದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಕಾರವಾರದ ಕಡಲ ತೀರದಲ್ಲಿ ನೀವು ನೋಡ್ಬೋದು. ಈ ಭಾಗದಲ್ಲಿ ಬೋಟುಗಳು ಕೂಡ ಈಗ ಲಂಗೂರು ಹಾಕಿರೋದು. ಕಳೆದ 4 ದಿನದಿಂದ ಬೋಟುಗಳು ಈ ಭಾಗದಲ್ಲಿ ಲಂಗೂರು ಹಾಕಿರುವಂಥದ್ದನ್ನು ನೀವು ಗಮನಿಸ್ಬೋದು. ಯಾಕೆಂತಂದರೆ 4 ದಿನದಿಂದ ವಾಯುಭಾರ ಅರಬ್ಬಿ ಸಮುದ್ರದಲ್ಲಿ ಕುಸಿತಾಗಿತ್ತು. ಸುಮಾರು 60ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿಯ ಅಬ್ಬರ ಇರ್ತದೆ ಅನ್ನುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಬೋಟುಗಳಿಗೆ ಸಮುದ್ರದಲ್ಲಿ, ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ನೀಡಿ ನಿಷೇಧವನ್ನು ಹೇರಿತ್ತು. ಈ ಹಿನ್ನೆಲೆಯಲ್ಲಿ
ಕರಾವಳಿ ತೀರದ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಈ ಭಾಗದ ಕರಾವಳಿ ತೀರದಲ್ಲಿ ಏನು ಆಳ ಸಮುದ್ರಕ್ಕೆ ಮೀನುಗಾರಿಕೆ ತಿಳಿದು ಆ ಬೋಟುಗಳು ಕಾರವಾರ ಸೇರಿದ ಇತರೆ ಬಂದರುಗಳಲ್ಲಿ ಲಂಗೂರು ಹಾಕಿದ್ದು. ಅದಲ್ಲದೆ ತಮಿಳುನಾಡು, ಕೇರಳ, ಒಡಿಶಾ ಮತ್ತು ಬೇರೆ ಬೇರೆ ಭಾಗದ ಬೋಟ್ಗಳು ಕೂಡ ಈ ಭಾಗದಲ್ಲಿ ಬಂದು ಲಂಗೂರು ಹಾಕಿರುವಂಥದ್ದು ನೀವು ನೋಡ್ಬೋದು. ಅರಬ್ಬಿ ಸಮುದ್ರದ ತೀರ ಭಾಗಗಳಲ್ಲಿ ಈಗ ಬೋಟುಗಳು ಇನ್ನೂ ಕೂಡ ಈಗ ಲಂಗೂರು ಹಾಕಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಅರಬ್ಬಿ ಸಮುದ್ರದ ಸುತ್ತಮುತ್ತ ಭಾಗದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡ ಹೆಚ್ಚಾಗಿದ್ದಾವೆ. ಮಳೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ನೀವು ನೋಡ್ಬೋದು ಅಲೆಗಳ ಅಬ್ಬರ ಹೇಗಿದೆ ಅಂತೇಳಿ. ಅಲೆಗಳು ತುಂಬ ನಿಧಾನವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿ ಕಾಣ್ತಾ ಇದೆ. ಬೆಳಗಿನಿಂದ ಅಲೆಗಳ ಅಬ್ಬರ ಕಡಿಮೆ ಇತ್ತು. ಹೀಗಾಗಿ ಈ ಭಾಗದಲ್ಲಿ ಮೀನುಗಾರರು ಒಂದಿಷ್ಟು ತೀರ ಪ್ರದೇಶದಲ್ಲಿ ಮೀನುಗಾರಿಕೆಯನ್ನು ಅಂದರೆ ಎಂಡಿ ಬಲೆಯ ಮೀನುಗಾರಿಕೆಯನ್ನು ಪ್ರಾರಂಭ ಮಾಡಿದರು. ಆದರೆ ಆ ಸಮುದ್ರ ತೀರದಲ್ಲಿ ಇಳಿಬಾರ್ದು ಅನ್ನೋಂತಹ ಸೂಚನೆಯನ್ನು ಈಗಾಗಲೇ ಮೀನುಗಾರಿಕಾ ಇಲಾಖೆಯಿಂದ ನೀಡಿರೋದ್ರಿಂದ ಮೀನುಗಾರರು ಬೋಟ್ನನ್ನು ತೆಗೆದುಕೊಂಡು ಸಮುದ್ರ ಭಾಗದಲ್ಲಿ ಹೋಗ್ತಾ ಇಲ್ಲ. ತೀರ ಭಾಗದಲ್ಲಿ ಏನು ಎಂಡಿ ಬಲೆಯ ಮೀನುಗಾರಿಕೆ ನಡೀತದೆ ಅದು ಮಾತ್ರ ಈಗ ನಡೀತಾ ಇರುವಂಥದ್ದು. ನೀವು ನೋಡ್ಬೋದು ಸಾಂಪ್ರದಾಯಿಕ ಮೀನುಗಾರಿಕೆ ಬೋಟ್ಗಳು ಈಗ ಇಲ್ಲೇ ಲಂಗೂರು ಹಾಕಿರುವಂಥದ್ದು. ಸಾಂಪ್ರದಾಯಿಕ ಮೀನುಗಾರರು ಏನಂತಂದರೆ ಸಣ್ಣ ಪುಟ್ಟ ಒಂದು ಚಂಡಮಾರುತಗಳು ಇದ್ದರೂ ಕೂಡ ಸ್ಥಳೀಯವಾಗಿ ಅಂದರೆ ಕರಾವಳಿ ತೀರ ಭಾಗದಲ್ಲಿಯೇ ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದರು. ಆದರೆ ಇದೀಗ ಅದನ್ನು ಕೂಡ ನಡೆಸ್ತಾ ಇಲ್ಲ. ಇಲ್ಲಿಯೇ ತೀರ ಭಾಗದ ನಮ್ಮ ಒಂದು ಬಲೆಗಳನ್ನು ಈಗ ಸರಿ ಮಾಡಿಕೊಂಡು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕರಾವಳಿ ಭಾಗದಲ್ಲಿ ಇನ್ನೂ 3 ದಿನಗಳ ಕಾಲ ಮೀನುಗಾರರು ಒಂದು ಮೀನುಗಾರಿಕೆಗೆ ತೆರಳಬಾರದು ಅನ್ನೋಂತಹ ಒಂದು ಸೂಚನೆಯನ್ನು ನೀಡಿರುವಂಥದ್ದು. ಹೀಗಾಗಿ ಮೀನುಗಾರರು ಸದ್ಯದ ಮಟ್ಟಿಗೆ 3 ದಿನಗಳ ಕಾಲ ಅರಬ್ಬಿ ಸಮುದ್ರದಲ್ಲಿ ಆಳ ಸಮುದ್ರದ ಮೀನುಗಾರಿಕೆ ತೆರಳುತ್ತಾ ಇಲ್ಲ. ಹೀಗಾಗಿ ಬೋಟುಗಳು ಇದೇ ಭಾಗದಲ್ಲಿ ನಿಂತಿರುವಂಥದ್ದನ್ನು ಕಾಣಬಹುದು. ಒಟ್ಟಿನಲ್ಲಿ ಒಂದು ರೀತಿ ಮೋಂತಾ ಚಂಡಮಾರುತ ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಅನಾಹುತವನ್ನು ತಂದಿದೆಯೋ